ನಮಸ್ತೆ ಎಲ್ರಿಗೂ, ನಾನು ರಮ್ಯಶ್ರೀ. ನನ್ನ ಯೂಟ್ಯೂಬ್ ಚಾನೆಲ್ ಅಶ್ವಿನ್ಸ್ ಅಸ್ಟ್ರಾಲಜಿಗೆ ಸ್ವಾಗತ. ಅಕ್ಟೋಬರ್ 2ನೇ ತಾರೀಕು ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ಕೇತುಗ್ರಸ್ತ ಸೂರ್ಯಗ್ರಹಣವಾಗಿದ್ದು ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳಲ್ಲಿ ಮಾತ್ರ ಗೋಚರವಾಗಲಿದೆ. ಸೊ ಹಾಗಾಗಿ ಪೂರ್ವ ದಿಕ್ಕಿನಲ್ಲಿರುವ ಯಾವುದೇ ದೇಶಗಳಲ್ಲಿ ಅಂದ್ರೆ ನಮ್ಮ ದೇಶದಲ್ಲೂ ಸಹ ಇದು ಗೋಚರವಾಗೋದಿಲ್ಲ. ಆದರೆ ಇದರ ಪ್ರಭಾವಗಳು ಇಡೀ ಜಗತ್ತಿನಲ್ಲಿ ಖಂಡಿತ ಇದ್ದೇ ಇರುತ್ತೆ. ಸೂರ್ಯ ಬಂದು ನೈಸರ್ಗಿಕವಾಗಿ ಆತ್ಮಕಾರಕ ಗ್ರಹ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಗ್ರಹ. ಆದ್ರಿಂದ ಆತನಿಗೆ ಗ್ರಹಣ ಆದಾಗ ಅಂದ್ರೆ ಆತನನ್ನೇ ಕೇತು ಆವರಿಸ್ಕೊಂಡಾಗ ಏನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಏನೇನು ಪರಿಣಾಮಗಳಾಗ್ಬೋದು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದ್ರ ಬಗ್ಗೆ ನಾನು ವಿವರಿಸಿ ಹೇಳ್ತೀನಿ. ಆಮೇಲೆ ನಾನು ಪ್ರತಿಯೊಂದು ಜನ್ಮ ರಾಶಿಗೆ ಅಂದ್ರೆ ಚಂದ್ರ ನಿಮ್ಮ ಯಾವ ರಾಶಿಯಲ್ಲಿದ್ದ ನೀವು ಹುಟ್ಟಿದಾಗ ಸಮಯದಲ್ಲಿ ಅದರ ರಾಶಿ ಪ್ರಕಾರ ಏನೇನು ಫಲಾನುಫಲಗಳನ್ನ ನೀವು ಅಪೇಕ್ಷಿಸಬಹುದು ಅನ್ನೋದನ್ನ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ನಿಮ್ಮ ಜನ್ಮ ರಾಶಿಯ ಬಗ್ಗೆ ಮಾತ್ರ ತಿಳ್ಕೋಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಟೈಮ್ ಸ್ಟ್ಯಾಂಪ್ ನ ಉಪಯೋಗಿಸಿ ನಿಮ್ಮ ಜನ್ಮರಾಶಿ ಪ್ರಿಡಿಕ್ಷನ್ಸ್ಗೆ ಡೈರೆಕ್ಟ್ ಆಗಿ ನೀವು ಜಂಪ್ ಆಗ್ಬೋದು. ನೀವು ಇಡೀ ವಿಡಿಯೋನ ನೋಡಿದ್ರೆ ಅದು ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಮೊದಲಿಗೆ ಶುರು ಮಾಡೋಣ ಬನ್ನಿ. ನೀವು ಪರದೆ ಮೇಲೆ ನೋಡ್ತೀರಾ ಹಾಗೆ ನಾನು ಈ ಗ್ರಹಣ ಸಂಭವಿಸುವ ಸಮಯಕ್ಕೆ ಸರಿಯಾಗಿ ನಾನು ಒಂದು ಕುಂಡ್ಲಿಯನ್ನ ಹಾಕ್ತೀನಿ. ಈ ಗ್ರಹಣ ಬಂದು ಸಂಪೂರ್ಣವಾಗಿ ಗೋಚರಿಸೋದು ಅರ್ಜೆಂಟೀನಾ ಎಂಬ ದಕ್ಷಿಣ ಅಮೆರಿಕ ಖಂಡದ ದೇಶದಲ್ಲಿ. ಸೊ ನಾನು ಅರ್ಜೆಂಟೀನಾ ರಾಜಧಾನಿಯನ್ನ ಸ್ಥಳವಾಗಿ ತಗೊಂಡು 3:57 ಮಧ್ಯಾಹ್ನ 3:57ಕ್ಕೆ ನಾನು ಕುಂಡ್ಲಿಯನ್ನ ಹಾಕಿದಾಗ ಇದು ಹೀಗೆ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಕುಂಭ ಲಗ್ನ ಇದೆ ಹಾಗೂ ಶನಿ ವಕ್ರಿಯಾಗಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಮತ್ತೆ ಈ ಗ್ರಹಣ ಬಂದು 8ನೇ ಮನೆಯಲ್ಲಿ ಅಂದ್ರೆ ಕನ್ಯಾ ರಾಶಿನಲ್ಲಿ ಸಂಭವಿಸ್ತಾ ಇದೆ. ಸೂರ್ಯ, ಕೇತು, ಚಂದ್ರ ಹಾಗೂ ಬುಧ 4 ಗ್ರಹಗಳು 8ನೇ ಮನೆಯಲ್ಲಿದೆ ಹಾಗೂ ಇಷ್ಟು ಗ್ರಹಗಳು ನಿಮಗೆ ಇಲ್ಲಿ ಹಸ್ತ ನಕ್ಷತ್ರದಲ್ಲಿದೆ. ಸೊ ಹಸ್ತ ನಕ್ಷತ್ರ ಬಂದು ಚಂದ್ರ ನಕ್ಷತ್ರ. ಚಂದ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ದರೂ ಸಹ ಇದು ಸೂರ್ಯಗ್ರಹಣ ಆದ್ರಿಂದ ಇದು ಅಮಾವಾಸ್ಯೆ. ಸೊ ಚಂದ್ರನಿಗೆ ಬಲ ಇರೋದಿಲ್ಲ. ಸೂರ್ಯ ಚಂದ್ರ ಎಷ್ಟು ಕ್ಲೋಸ್ ಇದ್ದಾರೆ ನೀವು ನೋಡಿ. ಮತ್ತೆ ಇದು ಬುಧ, ರಾಷ್ಟ್ರಾಧಿಪತಿ ಬುಧ ಸಹ ಅಲ್ಲೇ ಇದ್ದಾನೆ. ಆತನು ಕೂಡ ಅಫ್ಲಿಕ್ಟೆಡ್ ಅಥವಾ ಬಾಧಿತನಾಗಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಮೇದಿನಿ ಜ್ಯೋತಿಷ್ಯ ಪ್ರಕಾರ ಒಂದು ಸೂತ್ರವನ್ನ ನಾನು ಇಲ್ಲಿ ನೆನಪಿಸಕ್ಕೆ ಇಷ್ಟಪಡ್ತೀನಿ. 10ನೇ ಮನೆಯನ್ನ ನಾವು ಯಾವುದೇ ಒಂದು ದೇಶದ ಉನ್ನತ ಹುದ್ದೆಯಲ್ಲಿರೋರಿಗೆ, ಪ್ರಧಾನ ಮಂತ್ರಿ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಅಂತವ್ರನ್ನ ಸೂಚಿಸುತ್ತೆ 10ನೇ ಮನೆ ಬಂದು. ಆದ್ರೆ ಇಲ್ಲಿ 8ನೇ ಮನೆ ಬಂದು ಅದೇ ಉನ್ನತ ಹುದ್ದೆಯಲ್ಲಿರುವ ರಾಷ್ಟ್ರಪತಿ, ಪ್ರಧಾನ ಮಂತ್ರಿಯ ಒಂದು ನಿಧನವನ್ನ ಅಥವಾ ಅವರಿಗೆ ಕೆಟ್ಟದನ್ನ ಸೂಚಿಸುವ ಮನೆಯನ್ನಾಗಿ ನಾವು 8ನೇ ಮನೆಯನ್ನ ನೋಡ್ತೀವಿ. ಸೊ ನಾವು ನಾರ್ಮಲ್ ಕುಂಡಲಿ ಹೋರಾಶಾಸ್ತ್ರ ಪ್ರಕಾರ ನೋಡುವಂತಹ ಒಂದು ನೈಸರ್ಗಿಕವಾಗಿ ನೋಡುವಂತಹ ಕಾರಕತ್ವಗಳೇ ಬೇರೆ, ಮೇದಿನಿ ಜ್ಯೋತಿಷ್ಯದ ಪ್ರಕಾರ ನೋಡುವಂತಹ ಕಾರಕತ್ವಗಳೇ ಬೇರೆ. ಸೊ ನಾನು ಹೇಳಿದಾಗ 10ನೇ ಮನೆ ಬಂದು ಅಂತ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಆದ್ರೆ 8ನೇ ಮನೆ ಬಂದು ಅದೇ ವ್ಯಕ್ತಿಯ ಒಂದು ನಿಧನವನ್ನ ಅಥವಾ ಏನೋ ಅದು ಕೆಟ್ಟದನ್ನ ಸೂಚಿಸುವಂತ ಒಂದು ಬದಲಾವಣೆಯನ್ನು ಕೂಡ ಸೂಚಿಸುತ್ತೆ. ಅದನ್ನ 8ನೇ ಮನೆ ಸೂಚಿಸುತ್ತೆ. ಸೊ ಸೂರ್ಯ ಬಂದು ನೈಸರ್ಗಿಕವಾಗಿ ಈ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ರಾಜಕೀಯ ರಂಗದಲ್ಲಿ ಇರುವ ಪ್ರಮುಖರನ್ನ ಅಥವಾ ನಾನು ಹೇಳ್ದಾಗೆ ಈ ಪ್ರಧಾನ ಮಂತ್ರಿ, ರಾಷ್ಟ್ರಪತಿ ಅಥವಾ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸೊ ಈ ತರ ಎಲ್ಲಾ ಒಂದು ಕಾರಕತ್ವಗಳು ಸೂರ್ಯನಿಗೆ ನಾವು ನೈಸರ್ಗಿಕವಾಗಿ ಕೊಡ್ತೀವಿ. ಸೊ ಯಾಕಂದ್ರೆ ಸೂರ್ಯ ಬಂದು ರಾಜನಾಗಿರೋದ್ರಿಂದ, ಇಡೀ ಗ್ರಹಗಳ ಸಮುದಾಯದಲ್ಲಿ ಆತನೇ ರಾಜನಾಗಿರೋದ್ರಿಂದ ಅದೇ ತರದ ವರ್ಚಸ್ಸನ್ನು ಹೊಂದಿರೋರು ಅಥವಾ ಅದೇ ಸ್ಥಾನವನ್ನ ಅಲಂಕರಿಸೋರನ್ನ ನಾವು ಸೂರ್ಯನಿಂದ ನಾವು ನೋಡ್ತೀವಿ. ಸೊ ಆ ಸೂರ್ಯನೇ ಬಾಧಿತನಾಗಿ ಆತನಿಗೆ ಗ್ರಹಣ ಒದಗಿ ಬರೋದ್ರಿಂದ ನಾವು ಈ ಸಮಯದಲ್ಲಿ ಅಂತಹ ಹುದ್ದೆಯಲ್ಲಿರೋರಿಗೆ ಸಂಕಷ್ಟಗಳು ಎದುರಾಗಬಹುದು. ಅವರು ಪದತ್ಯಾಗ ಮಾಡುವಂತಹ ಪರಿಸ್ಥಿತಿಯೂ ಬರಬಹುದು. 2 ಕಾರಣಕ್ಕೆ. ಏಕೆಂದ್ರೆ ಕುಂಭ ಲಗ್ನದಿಂದ ಈ ಗ್ರಹಣ ಬಂದು ಸಪ್ತಮಾಧಿಪತಿಗೆ ಒದಗಿ ಬರ್ತಾ ಇರೋದು. ಸೊ ಸಪ್ತಮ ಬಂದು ಒಂದು ಪಬ್ಲಿಕ್ ಲೈಫ್ ಅಥವಾ ಇಡೀ ಸಮಾಜಕ್ಕೆ ಪರಿಚಿತರಾಗಿರುವಂತಹ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಹಾಗಾಗಿ
ಯಾವುದೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಯಾವುದೋ ದೇಶದ ಪ್ರಧಾನ ಮಂತ್ರಿನೋ ಅಥವಾ ರಾಷ್ಟ್ರಪತಿನೋ ಯಾರಿಗೇ ಆದ್ರೂ ಒಂದು ಸಂಕಷ್ಟ ಒದಗಿ ಬರಬಹುದು, ಅವರಿಗೆ ಪದತ್ಯಾಗ ಮಾಡುವಂತಹ ಇದು ಸಂದರ್ಭ ಸಹ ಒದಗಿ ಬರ್ಬೋದು, ಅಥವಾ ಆಲ್ ಆಫ್ ಅ ಸಡನ್ 8ನೇ ಮನೆ ಆದ್ರೆ ಸಡನ್ ಟ್ರಾನ್ಸ್ಫಾರ್ಮೇಶನ್ ಕೂಡ ನಾವು ನೋಡೋದ್ರಿಂದ, ಅಂದ್ರೆ ಅಚಾನಕ್ ಆಗಿ ಬದಲಾವಣೆ ಆಗುವಂತಹ ಸರ್ಕಾರಗಳು ಅಚಾನಕ್ ಆಗಿ ಬೀಳೋದು ಅಥವಾ ಬದಲಾವಣೆ ಆಗೋದು ಅಥವಾ ಹೊಸ ನಾಯಕತ್ವ ಬರೋದು, ಇದೆಲ್ಲವನ್ನು 8ನೇ ಮನೆ ಸೂಚಿಸೋದ್ರಿಂದ ಅದು ರಂಧ್ರಭಾವ ಅಂತ ಹೇಳ್ತೀವಿ ಹೋರಾಶಾಸ್ತ್ರದಲ್ಲಿ. ಸೊ ಅದನ್ನೇ ನಾವು ಒಂಚೂರು ಓವರ್ಲ್ಯಾಪ್ ಮಾಡಿ ಅಪ್ಲೈ ಮಾಡಿದ್ರೆ ಮೇದಿನಿ ಜ್ಯೋತಿಷ್ಯದಲ್ಲೂ, ಯಾಕಂದ್ರೆ ಮೇದಿನಿ ಜ್ಯೋತಿಷ್ಯದಲ್ಲೂ ನಾವು ಅದೇ ತರದ ಒಂದು ಕಾರಕತ್ವಗಳನ್ನ ಕೊಡ್ತೀವಿ. ಸೊ ಸ್ವಲ್ಪ ಸ್ಲೈಡ್ ಚೇಂಜಸ್ ಇರುತ್ತೆ. ಸೊ ಈ ಸಮಯದಲ್ಲಿ ಯಾವುದೋ ಒಂದು ಸಂಸ್ಥೆಯ ಮುಖ್ಯಸ್ಥರಿಗೆ ತೊಂದರೆ ಆಗ್ಬೋದು, ಅಥವಾ ಯಾವುದೇ ಒಂದು ದೇಶ ರಾಜ್ಯದ ಮುಖ್ಯಸ್ಥರಿಗೆ ಒಂದು ಉನ್ನತ ಹುದ್ದೆಯಲ್ಲಿವರೆಗೂ ಸಹ ತೊಂದರೆ ಆಗ್ಬೋದು, ಬದಲಾವಣೆಗಳಾಗ್ಬೋದು, ಅನಿರೀಕ್ಷಿತ ಬದಲಾವಣೆಗಳು ಆಗ್ಬೋದು, ಮತ್ತೆ ರಾತ್ರೋರಾತ್ರಿ ಹೊಸ ನಿರ್ಧಾರಗಳನ್ನು ಸಹ ಕೈಗೊಳ್ಬಹುದು. ಸೊ ಇಷ್ಟೆಲ್ಲ ಸಹ ನಾವು ಈ ಸಮಯದಲ್ಲಿ ಅಕ್ಟೋಬರ್ 2ನೇ ತಾರೀಕು ಸೂರ್ಯಗ್ರಹಣದ ನಂತರ ನಾವು ಅಪೇಕ್ಷಿಸಬಹುದು. ಇದು ಬಂದು ರಾಜಕೀಯ ರಂಗದಿಂದ. ಮತ್ತೆ ಈ ಸಮಯದಲ್ಲಿ ಬುಧ ಸಹ ಅಲ್ಲೇ ಇರೋದ್ರಿಂದ ಇದು ಒಬ್ಬ ಮಂತ್ರಿಗಳಿಗೂ ಸಹ ತೊಂದರೆ ಕೊಡುತ್ತೆ. ಅಂದ್ರೆ ಬುಧ ಬಂದು ಒಬ್ಬ ಮಂತ್ರಿ ಆಗ್ತಾನೆ ಇಲ್ಲಿ, ಯಾಕಂದ್ರೆ ಅದೇ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಮತ್ತೆ ಅಷ್ಟಮಾಧಿಪತಿನೇ ಆಗಿರೋದ್ರಿಂದ, ಮತ್ತು ಅಷ್ಟಮಾಧಿಪತಿ ಅಲ್ಲದೆ ಪಂಚಮಾಧಿಪತಿಯೂ ಸಹ. ಸೊ ಈ ಕಾರಣದಿಂದಾಗಿ ಆ ಪದಚ್ಯುತಿ ಸಹ ಬರ್ತದೆ. ಸೊ ಒಬ್ಬ ಉನ್ನತ ಹುದ್ದೆಯಲ್ಲಿರೋ ಮಂತ್ರಿಗೆ ಪದಚ್ಯುತಿ ಆಗುವಂತಹ ಸಾಧ್ಯತೆ ಸಹ ಇದೆ ಇದೇ ಸಮಯದಲ್ಲಿ. ಅಂದ್ರೆ ನಮ್ಮ ದೇಶವೇ ಆಗ್ಬೇಕು ಅಥವಾ ನಮ್ಮ ರಾಜ್ಯವೇ ಆಗ್ಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇಡೀ ನಾವು ಜಗತ್ನಲ್ಲಿ ನೋಡೋ ಹಾಗೆ ಅವರಿಗೆ ಸಹ ಅವರ ಕುಂಡ್ಲಿಯಲ್ಲಿ ಸಹ ಈ ಸಮಯದಲ್ಲಿ ಅಂದ್ರೆ ಅವ್ರಿಗೂ ಸಹ ಸೂರ್ಯನ ದಶೆನೋ ಸೂರ್ಯನ ಅಂತರ್ದಶೆನೋ ಅಥವಾ ಕೇತು ದಶೆ ಕೇತು ಅಂತರ್ದಶೆ ಈ ತರ ಯಾವುದೇ ಒಂದು ಇದೇ ಗ್ರಹಗಳ ಈ 4 ಗ್ರಹಗಳಿಗೆ ಯಾವುದೋ ಒಂದು ಸಂಬಂಧಪಟ್ಟ ದಶೆ ಏನಾದ್ರು ನಡೀತಿದ್ರೆ ಅವ್ರಿಗೂ ಸಹ ಈ ತರದ ಒಂದು ಪರಿಣಾಮಗಳು ಆಗ್ಬೋದು. ಎರಡನೇದಾಗಿ ಇದು ಸ್ವಲ್ಪ ಷೇರು ಮಾರುಕಟ್ಟೆಯ ಮೇಲೆ ಒಂದು ಅಡ್ಡ ಪರಿಣಾಮವನ್ನು ಬೀರ್ಬೋದು. ಯಾಕೆಂದ್ರೆ ಬುಧ ಬಂದು ನೈಸರ್ಗಿಕವಾಗಿ ಈ ಷೇರು ಮಾರುಕಟ್ಟೆಗೆ ಕಾರಕ ಅಂತ ಹೇಳ್ತೀವಿ. ಆತನು ಬಂದು ಈ ಗ್ರಹಣದಲ್ಲಿ ಭಾಗವಹಿಸೋದ್ರಿಂದ ಆತನಿಗೂ ಕೂಡ ತೊಂದರೆ ಆಗೋದ್ರಿಂದ, ಸೊ ನಾವು ಒಂದು ಆಲ್ ಆಫ್ ಅ ಸಡನ್ ಏನೋ ಕನ್ಫ್ಯೂಷನ್, ಒಂದು ಅನುಮಾನಾಸ್ಪದವಾಗಿ ಅಥವಾ ಏನು ಸೂಚನೆ ಇಲ್ಲದೆ ಕೆಲವೊಂದು ಸ್ಟಾಕ್ಗಳು ತುಂಬಾ ಮೇಲ್ ಹೋಗ್ಬೋದು ಅಂಡ್ ಆಲ್ ಆಫ್ ಅ ಸಡನ್ ಅಲ್ಲಿಂದ ಪ್ರಪಾತಕ್ಕೆ ಬೀಳುವಂತ ಮುನ್ಸೂಚನೆ ಕೊಟ್ಟು ಅದು ಬೀಳಬಹುದು. ಸೊ ಆ ಒಂದು 2-3 ದಿನ ನಾವು ಟ್ರೇಡಿಂಗ್ ನ ಸ್ವಲ್ಪ ಹುಷಾರಾಗಿ ಮಾಡಿದ್ರೆ ಸೊ ನಮಗೆ ಸ್ವಲ್ಪ ಅದು ನಮ್ಮ ಎಚ್ಚರಿಕೆ ಇದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಇವೆರಡು ಬಿಟ್ರೆ ಯಾಕಂದ್ರೆ ಅದೇ ರಿಲೇಟೆಡ್ ಇಂದ ಸ್ವಲ್ಪ ಕೆಲವು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ಹೃದ್ರೋಗ ಸಮಸ್ಯೆಗಳು ಏನಾದ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು ಅಂತ ಹೇಳಿದ್ರೆ ಅವರವರ ಜನ್ಮ ರಾಶಿಗೆ ತಕ್ಕ ಹಾಗೆ ಹಾಗೂ ಅವರವರ ಕುಂಡಲಿಗೆ ತಕ್ಕ ಹಾಗೆ ಅವರಿಗೆ ಹೃದ್ರೋಗ ಸಮಸ್ಯೆ ಸಹ ಬರ್ಬೋದು. ಸೊ ಇಷ್ಟು ಬಂದು ನಾನು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಹೇಳ್ತೀನಿ. ಸೊ ಈಗ ನಾವು ಮುಂದಕ್ಕೆ 12 ಜನ್ಮ ರಾಶಿಗಳಿಗೆ ಏನೇನು ಫಲಾನುಫಲಗಳನ್ನು ಅಂತ ನಾನು ಸಣ್ಣದಾಗಿ ಹೇಳ್ತೀನಿ. ಯಾಕಂದ್ರೆ ಇದರ ನಂತರ ನಾನು ಗುರು ವಕ್ರಿ ಆಗ್ತೇನೆ. ಅಕ್ಟೋಬರ್ 9ನೇ ತಾರೀಕಿಂದ ಗುರು ವಕ್ರಿ ಆಗೋದ್ರಿಂದ ಅದರ ಫಲಾನುಫಲಗಳನ್ನು ಹೇಳ್ಬೇಕು. ಮತ್ತದು ಅಲ್ಲದೆ ಇದೇ ಸಮಯದಲ್ಲಿ ನೀವು ಇಲ್ಲಿ ನೋಡಿದ್ರೆ ಗುರುವಿನ ದೃಷ್ಟಿಯು ಸಹ ಈ ಗ್ರಹಣ ಆಗುವಂತಹ ಮನೆಯ ಮೇಲಿದೆ. ಸೊ ಹಾಗಾಗಿ ತುಂಬಾ ನಾಜೂಕಾಗಿ ಯಾವುದೇ ಚೇಂಜಸ್ ನಾನು ಹೇಳುದು ಅದೆಲ್ಲ ಆಗುತ್ತೆ, ಬಟ್ ವೆರಿ ನಾಜೂಕಾಗಿ ಆಗುವಂತಹ ಸ್ಥಿತಿಗಳು ಇದೆ. ಯಾಕಂದ್ರೆ ಕುಜನ ದೃಷ್ಟಿಯೂ ಇದೆ, ಗುರು ದೃಷ್ಟಿನೂ ಇರೋದ್ರಿಂದ ಸ್ವಲ್ಪ ನಾಜೂಕಾಗಿ ಆಗುವಂತಹ ಸಾಧ್ಯತೆಗಳು ಇದೆ. ಆದ್ರೆ ಕುಜನ ದೃಷ್ಟಿಯಿಂದ ಸ್ವಲ್ಪ ಏರುಪೇರಾದ್ರೂ ಅದು ಕೊನೆಗೆ ತಣ್ಣಗಾಗ್ಬೋದು. ಅಂದ್ರೆ ಫುಲ್ ಪೀಕ್ ಹೋಗಿ ಅದು ಇಶ್ಯೂ ಏನಪ್ಪಾ ಇದು ವೈರಲ್ ತರ ಆಗಿ ಪುನಃ ಕಡಿಮೆ ಆಗುವಂತಹ ಸಾಧ್ಯತೆಗಳು ಸಹ ಇದೆ. ಈಗ ನಾವು 12 ಜನ್ಮ ರಾಶಿಗಳ ಒಂದು ಪರಿಣಾಮಗಳನ್ನ ಏನಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಮೇಷರಾಶಿಯವರಿಗೆ ಈ ಗ್ರಹಣ ಬಂದು 6ನೇ ಮನೆಯಲ್ಲಿ ಸಂಭವಿಸೋದ್ರಿಂದ ಇದು ರೋಗ ರಿಪು ಋಣ ಈ 3 ವಿಷಯದ ಬಗ್ಗೆ ಅವರು ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗತ್ತೆ. ಸೂರ್ಯ ಬಂದು ಅವರಿಗೆ ಪಂಚಮಾಧಿಪತಿಯಾಗಿ ಷಷ್ಠದಲ್ಲಿರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಮತ್ತೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಹೆಚ್ಚಾಗಿ ಗಮನ ವಹಿಸ್ಬೇಕಾಗಿ ಬರ್ಬೋದು. ಮತ್ತು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆನೂ ಸಹ ನೀವು ಸ್ವಲ್ಪ ಗಮನ ವಹಿಸ್ಬೇಕಾಗಿ ಬರುತ್ತೆ. ಮತ್ತು ನಿಮ್ಮಲ್ಲಿ ಸಪ್ತಮಾಧಿಪತಿಯಾದ ಶುಕ್ರ
ದಲ್ಲೇ ಇರೋದ್ರಿಂದ ಇದು ಬಹಳ ಒಳ್ಳೇದು. ಹಾಗೂ ನಿಮ್ಮ ರಾಶಿಯಾಧಿಪತಿ 3ನೇ ಮನೆಯಲ್ಲಿದ್ದು ಅದು 6ನೇ ಮನೆಯನ್ನ ನೋಡ್ತಾ ಇದ್ರಿಂದ ನೀವು ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಎದುರಿಸಿ ಸಾಧಿಸಿ ಈಚೆ ಬರುವಂತಹ ಒಂದು ಶಕ್ತಿ ಮತ್ತೆ ಒಂದು ಧೈರ್ಯ, ಹುಮ್ಮಸ್ಸು ಎಲ್ಲ ನಿಮ್ಮಲ್ಲಿ ಇರೋದ್ರಿಂದ ನಿಮಗೆ ಈ ಗ್ರಹಣದಿಂದ ಅಷ್ಟಾಗಿ ಅಡ್ಡ ಪರಿಣಾಮಗಳು ಸಿಗೋದಿಲ್ಲ. ಅಂದ್ರೆ ಯಾವುದೇ ತರಹದ ಪರಿಣಾಮಗಳು ಅಷ್ಟಾಗಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಮತ್ತೆ 6ನೇ ಮನೆಯಲ್ಲಿ ಆಗ್ತಿರೋದ್ರಿಂದ ಇದು ನೀವು ಯಾವ್ದಾದ್ರು ಒಬ್ಬ ಕ್ರೀಡಾಪಟು ಆಗಿದ್ದು ಅಥವಾ ಯಾವುದೇ ಒಬ್ಬರು ಯಾವ್ದಾರ ಇದು ನ್ಯಾಯಾಂಗದ ಒಂದು ತನಿಖೆ ನಡೀತಿದ್ರೆ ಅಥವಾ ಯಾರಿಗಾರು ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ರೆ, ಸೊ ಎಲ್ಲಾದರೂ ಹೋರಾಟದ ಅವಶ್ಯಕತೆ ಇದ್ರೆ, ಹೋರಾಟ ಮಾಡ್ಬೇಕಾದಂತ ಸ್ಥಿತಿ ಇದ್ರೆ ಇಂಥ ಸಮಯದಲ್ಲಿ ಬಹಳ ಒಳ್ಳೇದು ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ಕುಜನ ದೃಷ್ಟಿನೂ ಇರೋದ್ರಿಂದ ಮತ್ತೆ ಈ ತರದ ಎಲ್ಲ ಒಂದು 6ನೇ ಮನೆಯಲ್ಲಿ ಆಗೋದ್ರಿಂದ ಮತ್ತೆ ರಾಹು ಕೇತುಗಳು 6, 8, 12 ಇದ್ದಾಗ ನಿಜವಾಗ್ಲೂ ಉತ್ತಮ ಫಲಗಳನ್ನ ಕೊಡ್ತಾರೆ ಅಂತ ನಾವು ಕೇಳಿದ್ವಿ. ಯಾಕಂದ್ರೆ ಕ್ರೂರ ಗ್ರಹಗಳು 6, 8, 12ರಲ್ಲಿ ಒಳ್ಳೆ ಫಲಗಳನ್ನ ಕೊಡ್ತಾರೆ ಅಂತ. ಸೊ ಇದು ನಿಮ್ಮಲ್ಲಿ ಒಂದು ಫೈಟಿಂಗ್ ಬ್ಯಾಕ್ ಅಂತ ಏನ್ ಹೇಳ್ತೀವಿ ಅಥವಾ ಹೋರಾಟದ ಒಂದು ಛಲವನ್ನ ಸಾಧಿಸುವಂತ ಹುಮ್ಮಸ್ಸನ್ನು ಸಹ ಕೊಡುತ್ತೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಅವರ ಉದ್ಯೋಗದ ಸ್ಥಿತಿ ಚೆನ್ನಾಗಿರುತ್ತೆ, ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಹಣಕಾಸಿನ ಪರಿಸ್ಥಿತಿ ಅಂತೂ ಉತ್ತಮವಾಗಿ ಇದೆ. ಶನಿ 11ರಲ್ಲೇ ಇರೋದ್ರಿಂದ ಸಮಸ್ಯೆನೇ ಇಲ್ಲ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅದು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಓವರ್ ಆಲ್ ನೋಡಕ್ ಹೋದ್ರೆ ಅವರಿಗೆ ಯಾವುದೇ ತರದ ಸಮಸ್ಯೆಗಳು ಕಾಣಿಸೋದಿಲ್ಲ. ಅವರ ಆರೋಗ್ಯವನ್ನ ಪ್ಲಸ್ ಅವರ ನಿದ್ರಾಹೀನತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಈ 2 ಬಿಟ್ರೆ ಇನ್ಯಾವುದೇ ತರದ ಸಮಸ್ಯೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇಲ್ಲ. ನೆಕ್ಸ್ಟ್ ಬಂದು ವೃಷಭ ರಾಶಿ. ವೃಷಭ ರಾಶಿಯ ಜಾತಕರಿಗೆ ಗುರು ರಾಶಿನಲ್ಲೇ ಇದ್ದಾನೆ, ಅಷ್ಟಮಾಧಿಪತಿ ಗುರು ರಾಶಿನಲ್ಲೇ ಇದ್ದಾನೆ. ಹಾಗೂ ಇದಾಗಲೇ ಅವರು ತುಂಬಾ ಬದಲಾವಣೆಗಳಿಗೆ ಒಳಪಟ್ಟಿದ್ದಾರೆ. ಹಾಗೂ 12ನೇ ಮನೆ ಅಧಿಪತಿಯಾದ ಕುಜ 2ನೇ ಮನೆಯಲ್ಲಿದ್ದಾನೆ. ಸೊ ಹಣಕಾಸಿನ ಸಮಸ್ಯೆ ಖಂಡಿತ ಈಗ ಅವ್ರಿಗೆ ಈ ಸಮಯದಲ್ಲಿ ಇದ್ದೇ ಇದೆ. ಹಾಗೂ ಈ 4 ಗ್ರಹಗಳ ಒಂದು ಸಮ್ಮಿಲನ ಹಾಗೂ ಇದರ ಗ್ರಹಣ ಸಹ ಆಗ್ತಾ ಇರೋದವ್ರಿಗೆ ಪಂಚಮದಲ್ಲಿ. ಸೊ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಿಮ್ಗೆ ಸ್ವಲ್ಪ ಕನ್ಸರ್ನ್ ಇದೆ. ನಿಮ್ಮ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರ ಹಾಗೂ ಷಷ್ಠಾಧಿಪತಿಯಾದ ಶುಕ್ರ 6ನೇ ಮನೆಯಲ್ಲೇ ಇರೋದ್ರಿಂದ ಹಾಗೂ ಈ ಸಮಯದಲ್ಲೇ ಆತನ ಒಂದು ಡಿಗ್ರಿನ ನಾವು ಗಮನಿಸಿದ್ರೆ ಆತ ಉಚ್ಚಸ್ಥನಾಗಿದ್ದಾನೆ ನವಾಂಶದಲ್ಲಿ. ಸೊ ಇಲ್ಲಿ ಮೂಲ ತ್ರಿಕೋಣದಲ್ಲಿದ್ದಾನೆ ರಾಶಿ ಕುಂಡಿಯಲ್ಲಿ. ಸೊ ಇದೇ ಟೈಮ್ ಅಲ್ಲಿ ನಾವು ನವಾಂಶ ಹಾಕಿ ನೋಡಿದ್ರೆ ಡಿಗ್ರಿ ಬೇಸಿಸ್ ಮೇಲೆ ಅಲ್ಲಿ ಅವನು ಉಚ್ಚಸ್ಥನಾಗಿ ಮೀನ ರಾಶಿಯಲ್ಲಿದೆ. ಸೊ ಮೀನ ನವಾಂಶದಲ್ಲಿ ಈಗ ಕರೆಂಟ್ಲಿ ಶುಕ್ರ ಗೋಚರಿಸ್ತಾ ಇರೋದ್ರಿಂದ ನಿಮ್ಗೆ ಇದು ಬಹಳ ಒಳ್ಳೇದು. ನಿಮ್ಮ ರಾಶಿಯಾಧಿಪತಿನೇ ಬಲವಾಗಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಸಮಸ್ಯೆ ಕಾಡ್ ಬರಲ್ಲ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ, ನಿಮ್ಮ ಮಕ್ಕಳ ವರ್ತನೆ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಓವರ್ ಆಲ್ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ನಿಮ್ಮ ಉದ್ಯೋಗ ಚೆನ್ನಾಗಿದೆ, ನಿಮ್ಮ ಹಣಕಾಸಿನ ಬಗ್ಗೆನು ಸಮಸ್ಯೆ ನಾನು ಹೇಳ್ದಾಗಿದೆ. ಬಟ್ ಆದ್ರೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಯಾವುದೇ ತರದ ಒಂದು ಅನವಶ್ಯಕ ಖರ್ಚುಗಳನ್ನ ನೀವು ಮಾಡಬೇಡಿ. ಅವಾಗ ಆಟೋಮೆಟಿಕ್ ಆಗಿ ನಿಮಗೆ ಅದು ಕಡಿಮೆ ಆಗುತ್ತೆ. ರಾಹು 11ನೇ ಮನೆಯಲ್ಲಿದ್ದು ನಿಮ್ಗೆ ಉತ್ತಮವಾದ ಆದಾಯ ಕೊಡಿಸ್ತಾ ಇದ್ದಾನೆ. ಬಟ್ ಆದ್ರೆ ನೀವೇ ಅನವಶ್ಯಕವಾಗಿ ಖರ್ಚು ಮಾಡಿ 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 ಅದನ್ನ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ 11ನೇ ಮನೆ ಅಧಿಪತಿ ಗುರು ಲಗ್ನದ ರಾಶಿಯಲ್ಲಿದ್ದಾನೆ ಹಾಗೂ 11ರಲ್ಲಿ ರಾಹು ಇದ್ದಾಗ ನಿಮಗೆ ಅಷ್ಟಾಗಿ ಹಣಕಾಸಿನ ಸಮಸ್ಯೆ ಬರಬಾರಿತ್ತು. ಆದ್ರೆ ಅಕ್ಟೋಬರ್ 27ನೇ ತಾರೀಕುವರೆಗೂ ಕುಜ ದ್ವಿತೀಯದಲ್ಲೇ ಇರೋದ್ರಿಂದ ಅಲ್ಲಿವರೆಗೂ ನಿಮ್ಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಕಾಣಿಸುತ್ತೆ. ಸೊ ಇಷ್ಟು ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ್ ರಾಶಿ. ಮಿಥುನ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು ಚತುರ್ಥದಲ್ಲಿ ಸಂಭವಿಸುತ್ತೆ. ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಸಹ ಚತುರ್ಥದಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ನಿಮ್ಮ ವರ್ಕ್ ಹಾಗೂ ಲೈಫ್ ಇವೆರಡನ್ನ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗೋದು. ಯಾಕಂದ್ರೆ ಇದು 4, 10ನೇ ಆಕ್ಸಿಸ್ ನಲ್ಲಿ ನಡೆಯೋದ್ರಿಂದ ಕನ್ಯಾ ರಾಶಿ 4ನೇ ಮನೆ ಆಗುತ್ತೆ ಮಿಥುನ್ ರಾಶಿಯಿಂದ, ಹಾಗೂ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮೀನ ರಾಶಿಯಿಂದ. ಸೊ ನಿಮ್ಮ ವರ್ಕ್ ಲೈಫ್ ಬಹಳ ಕಷ್ಟ ಆಗುತ್ತೆ. ನಿಮ್ಗೆ ಉದ್ಯೋಗದಲ್ಲಿ ಸಾಕಷ್ಟು ಸಮಯವನ್ನ ನೀವು ವ್ಯಯಿಸ್ಬೇಕಾಗಿ ಬರುತ್ತೆ. ಅಲ್ಲಿ ನಿಮಗೆ ತುಂಬಾ ಟೆನ್ಷನ್ ಇರುತ್ತೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಇದರಲ್ಲಿ ನಿಮ್ ತಲೆ ಮೇಲೆ ಬಂದು ಕೂತಿರುತ್ತೆ. ಹಾಗೂ ನಿಮ್ಗೆ ಅಷ್ಟಾಗಿ ಸ್ವಲ್ಪ ಕಷ್ಟ ಪಡ್ಬೇಕಾಗಿ ಬರುತ್ತೆ. ನೀವು ಅಂದ್ರೆ ಎಲ್ಲವನ್ನ ಸರಿದೂಗಿಸ್ಕೊಂಡು, ಮನೆಯಲ್ಲೂ ಸರಿದೂಗಿಸ್ಕೊಂಡು, ಕೆಲಸದ ಸ್ಥಳದಲ್ಲೂ ಸಹ, ಕಚೇರಿಯಲ್ಲೂ ಸಹ ಸರಿದೂಗಿಸ್ಕೊಂಡು ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಮಿಥುನ್ ರಾಶಿಯವರಿಗೆ ಈ ಸಮಯದಲ್ಲಿ. ಹಾಗೂ ಇದರಲ್ಲಿ ಗ್ರಹಣದಲ್ಲಿ ನಿಮ್ಮ ರಾಶಿಯಾಧಿಪತಿ, ದ್ವಿತೀಯಾಧಿಪತಿ, ತೃತೀಯಾಧಿಪತಿ, ಚತುರ್ಥಾಧಿಪತಿ ಇವರೆಲ್ಲರೂ ಪಾರ್ಟಿಸಿಪೇಟ್ ಅವರೆಲ್ಲರ ಒಂದು ಇರೋದ್ರಿಂದ, ಕೇತು ಜೊತೆ ಗ್ರಸ್ತರಾಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಇಮಿಡಿಯೇಟ್ ಫ್ಯಾಮಿಲಿಗೂ ಸ್ವಲ್ಪ ಸಮಸ್ಯೆ ಬರ್ಬೋದು. ನಿಮ್ಮ ಯಾರಾದ್ರೂ ಒಡ ಹುಟ್ಟದವ್ರು ಇದ್ರು ಅವ್ರಿಗೂ ಒಂದ್ ಸ್ವಲ್ಪ ಸಮಸ್ಯೆ ಬರ್ಬೋದು. ಯಾಕಂದ್ರೆ 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸೂರ್ಯ ನಿಮಗೆ ತಮ್ಮನೋ ತಂಗಿನೋ ಅವರು ಯಾರ ಇದ್ದಕ್ಕ ಅಣ್ಣನೋ
ಯಾಕಂದ್ರೆ 11ನೇ ಮನೆ ಅಧಿಪತಿ ಕುಜ ನೋಡ್ತಾ ಇರೋದ್ರಿಂದ, ನಿಮ್ಮ ರಾಶಿಲೇ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕ್ವಿಕ್ ಡಿಸಿಷನ್ಸ್ ಮಾಡ್ಬೇಕಾಗಿ ಬರಬೇಕಾದಂತ ಒಂದು ಸಂದರ್ಭಗಳು ಬರ್ಬೋದು. ಬಟ್ ಆದ್ರೆ ನೀವು ಶಾಂತಿಯಿಂದ ವರ್ತಿಸ್ಬೇಕು, ಯಾಕಂದ್ರೆ ನಿಮ್ಗೆ ಗುರುಬಲ ಇಲ್ಲ ಈಗ. ಸೊ ಹಾಗಾಗಿ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿ ಫಾರ್ಚೂನ್ ಆರ್ ಲಕ್ ಟು ಫೇವರ್ ಯು ದಿಸ್ ಟೈಮ್ಸ್. ಸೊ ಹಾಗಾಗಿ ಸ್ವಲ್ಪ ನೀವು ತಾಳ್ಮೆಯಿಂದ ನೀವು, ಯಾಕಂದ್ರೆ ಮಿಥುನ್ ರಾಶಿ ಆಗ್ಲಿ ಕನ್ಯಾ ರಾಶಿಯವರಾಗ್ಲಿ ಬುಧನ ರಾಶಿಯವರಾದ್ರಿಂದ ಅಷ್ಟಾಗಿ ಅವರು ಅರ್ಜೆಂಟ್ ಮಾಡಲ್ಲ ಅಥವಾ ಅವರು ಆತ್ರ ಪಡಲ್ಲ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕು ಅಂದ್ರೆ. ಸೊ ಅದೇ ತರದ ಒಂದು ಮನಸ್ಥಿತಿಯನ್ನ ಈಗಲೂ ಹೊಂದಬೇಕು ನೀವು. ಕುಜ ರಾಶಿ ಬಂದಿನ ಸ್ವಲ್ಪ ನೀವು ಹರಿ ಡಿಸಿಷನ್ಸ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ 27ನೇ ತಾರೀಕು ಅಕ್ಟೋಬರ್ ವರೆಗೂ ಸ್ವಲ್ಪ ಆದಷ್ಟು ನಿಧಾನ ಮಾಡಿ ಸ್ವಲ್ಪ ಹುಷಾರಾಗಿ ಇದ್ರೆ ನಿಮಗೆ ಎಷ್ಟು ಪರವಾಗಿಲ್ಲ ಅಂತ ಸಿಚುಯೇಷನ್ ಬರುತ್ತೆ. ಬಟ್ ಆದ್ರೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ತಾಯಿಯ ಆರೋಗ್ಯ ಇದನ್ನ ತುಂಬಾ ಚೆನ್ನಾಗಿ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಕುಜ ನಿಮ್ಮ ರಾಶಿಯಲ್ಲಿದ್ದು ನಿಮ್ಮ ಚತುರ್ಥವನ್ನ ಹಾಗೂ ಚತುರ್ಥಾಧಿಪತಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೋಬೇಕು ಹಾಗೂ ನಿಮ್ಮ ತಾಯಿಯ ಆರೋಗ್ಯವನ್ನು ಸಹ ನೀವು ನೋಡ್ಕೋಬೇಕು. ಈ ಎರಡು ಬಹಳ ಮುಖ್ಯ. ಮತ್ತೆ ಈ ಸಮಯದಲ್ಲಿ ಯಾವುದೇ ತರಹದ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಮಿಥುನ್ ರಾಶಿಯವರು ಮುಂದಿನ ಕೆಲವು 6-7 ತಿಂಗಳ ಕಾಲ ಕೇತು ಆ ರಾಶಿಯಿಂದ ಹೊರಡೋವರೆಗೂ, ನೆಕ್ಸ್ಟ್ ಇಯರ್ ಮೇ 2025ಗೆ ಕೇತು ಅಲ್ಲಿಂದ ಖಾಲಿ ಮಾಡೋವರೆಗೂ ಖಂಡಿತ ಯಾವುದೇ ತರದ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ಇಷ್ಟು ಬಂದು ಮಿಥುನ ರಾಶಿಯವರಿಗೆ. ಹಾಗೂ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಿಮ್ಮ ಪಂಚಮಾಧಿಪತಿ ಆದ ಶುಕ್ರ ಪಂಚಮದಲ್ಲೇ ಇರೋದ್ರಿಂದ ನಿಮ್ಮ ಹೆಣ್ಣು ಮಕ್ಕಳು ನಿಮಗೆ ನಿಮ್ಮ ಸಂತೋಷಕ್ಕೆ ಕಾರಣವಾಗ್ತಾರೆ. ಸೊ ಅವರಿಂದ ನೀವು ಒಳ್ಳೆಯ ಒಂದು ನ್ಯೂಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಿಮೇಲ್ ಚಿಲ್ಡ್ರನ್ ಆಫ್ ಮಿಥುನ್ ರಾಶಿ, ಸೊ ಯು ಆರ್ ವೆರಿ ಲಕ್ಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಬಂದು ಕರ್ಕಾಟಕ ರಾಶಿ. ಸೊ ಕರ್ಕಾಟಕ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 3ನೇ ಮನೆಯಲ್ಲಿ ಸಂಭವಿಸುತ್ತೆ ಮತ್ತು ನಿಮ್ಮ ರಾಶಿಯಾಧಿಪತಿ, ದ್ವಿತೀಯಾಧಿಪತಿ, ತೃತೀಯಾಧಿಪತಿ ಹಾಗೂ 12ನೇ ಮನೆ ಅಧಿಪತಿ ಇಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ, ಭಾಗವಹಿಸೋದ್ರಿಂದ ನಿಮ್ಗೆ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನಿಮ್ಮ ಹಣಕಾಸಿನ ಸಮಸ್ಯೆ, ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಸಿಬ್ಲಿಂಗ್ಸ್ ಅದೇ ನಿಮ್ಮ ಒಡ ಹುಟ್ಟಿದವರು ಇಷ್ಟಕ್ಕೆ ಇದು ಅಫೆಕ್ಟ್ ಆಗುತ್ತೆ. ಸೊ ಆರ್ಟಿಸ್ಟಿಕ್ ಆಗಿರೋರು ಅಥವಾ ಯಾರು ಒಂದು ಕಲೆಯ ಕ್ಷೇತ್ರದಲ್ಲಿ ಆಲ್ರೆಡಿ ತೊಡಗಿಸ್ಕೊಂಡಿರೋರಿಗೆ ಇದು ಬಹಳ ಉತ್ತಮ ಸಮಯ. ಈ ಸಮಯದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಒಂದು ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಬೇಕು ಅಂತಿದ್ರೆ, ಸೊ ಈ ಸಮಯದಲ್ಲಿ ನೀವು ರಾಹುವಿನ ಮಾಧ್ಯಮವಾದ ಒಂದು ಸೋಷಿಯಲ್ ಮೀಡಿಯಾ ಇಂದ ನೀವು ಏನಾದ್ರೂ ಪ್ರಯತ್ನ ಪಟ್ರೆ ಖಂಡಿತ ಈ ಸಮಯದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ಕರ್ಕಾಟಕ ರಾಶಿಯವ್ರಿಗೆ ನ್ಯಾಚುರಲಿ ಅವ್ರಿಗೆ ಅದು ನೈಸರ್ಗಿಕವಾಗಿ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಅವ್ರಿಗೆ ಆತರ ಒಂದು ಕಲೆಯ ಕ್ಷೇತ್ರ ಅನ್ನೋದು ಅವ್ರಿಗೆ ತುಂಬಾ ನೀಟಾಗಿ ಒದಗಿ ಬರುತ್ತೆ. ಸೊ ಇಂಥ ಸಮಯದಲ್ಲಿ ನೀವು ಈ ಗ್ರಹಣದ ಸಮಯದಲ್ಲಿ ಆಕ್ಚುಲಿ ಯಾವಾಗೆಲ್ಲ 3-9ನೇ ಆಕ್ಸೆಸ್ ನಲ್ಲಿ ಗ್ರಹಣಗಳು ಬರುತ್ತೋ ಅದನ್ನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಆವಾಗ ಅವ್ರಿಗೆ ಖಂಡಿತ ಇದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಾಗಿ ನಾನು ತೊಂದರೆಗಳನ್ನ ನೋಡ್ತಾ ಇಲ್ಲ. ಅವ್ರಿಗೆ 10ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಯೋಗ ಸಹ ಸಿಗ್ಬೋದು. ಯಾಕಂದ್ರೆ 3ನೇ ಮನೆ ಆದ್ರಿಂದ ಅದು ಶಾರ್ಟ್ ಟ್ರಾವೆಲ್ಸ್, ಸೊ ಸ್ವಲ್ಪ ಮಟ್ಟಿಗೆ ಪ್ರಯಾಣವನ್ನು ಸಹ ತೋರಿಸುತ್ತೆ. ಮತ್ತೆ 9ನೇ ಮನೆಯಲ್ಲಿರೋ ರಾಹು ದೂರದ ಪ್ರಯಾಣವನ್ನು ತೋರಿಸುತ್ತೆ. ಮತ್ತೆ ಕುಜ ಬಂದು 10-12 ಎರಡಕ್ಕೂ ಕನೆಕ್ಷನ್ ಕೊಡೋದ್ರಿಂದ ನಿಮಗೆ ಅಲ್ಲಿ ಇದು ಕೆಲಸದ ನಿಮಿತ್ತ ನೀವು ಈಚೆ ಹೋಗುವಂತಹ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತಹ ಅಥವಾ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗುವಂತಹ ಸಂದರ್ಭಗಳು ಸಹ ಒದಗಿ ಬರ್ಬೋದು. ಆದ್ರೆ ಅಷ್ಟಮದಲ್ಲಿ ಶನಿ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಪತ್ನಿಯ ಜೊತೆ, ಪತಿ ಅಥವಾ ಪತ್ನಿಯ ಜೊತೆ ಅಥವಾ ನಿಮ್ಮ ಅತ್ತೆ ಮಾವನ ಜೊತೆ ಸ್ವಲ್ಪ ಸಂಬಂಧಗಳು ಹದಗೆಡುವಂತಹ ಸ್ಥಿತಿ ಇದೆ. ಸೊ ಇದನ್ನ ಸ್ವಲ್ಪ ನಾಜೂಕಾಗಿ ವರ್ತಿಸ್ಕೊಂಡು ಹೋದ್ರೆ ನಿಮ್ಗೆ ಜೀವನ ಖಂಡಿತ ಈ ಸಮಯದಲ್ಲಿ ಉತ್ತಮ ಆಗುತ್ತೆ. ಮುಂದಿನ ರಾಶಿ ಬಂದು ಸಿಂಹ ರಾಶಿ. ಸೊ ಸಿಂಹ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 2ನೇ ಮನೆಯಲ್ಲಿ ನಡೆಯೋದ್ರಿಂದ 2 ಮತ್ತು 8 ಎರಡು ಆಕ್ಸೆಸ್ ಕೂಡ ನಿಮ್ಗೆ ಇವೆರಡು ಸಮಸ್ಯೆಗೆ ಒಳಪಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಒದಗಿ ಬರುತ್ತೆ. ನಿಮಗೆ ನೀವು ನಿಮ್ಮ ಮಾತಿನ ಒಂದು ಚಕಮಕಿನಲ್ಲಿ ಯಾರನ್ನೋ ಅನ್ನಕ್ ಹೋಗಿ ನೀವು ಕಷ್ಟಕ್ಕೆ ಎದುರಾಗ್ಬೋದು. ಸೊ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ದ್ವಿತೀಯಾಧಿಪತಿನೇ ನಿಮ್ಗೆ ಬಾಧಿತನಾಗಿರೋದ್ರಿಂದ, ಸೊ ಇಟ್ಸ್ ಹೌಸ್ ಆಫ್ ಫುಡ್ ಅಂಡ್ ಹೌಸ್ ಆಫ್ ಸ್ಪೀಚ್. ಸೊ ಆಹಾರದಲ್ಲೂ ನೀವು ಹುಷಾರಾಗಿರ್ಬೇಕು. ಯಾಕಂದ್ರೆ ಫುಡ್ ಪಾಯ್ಸನಿಂಗ್ ಆತರ ಏನು ಆಗದೆ ಇರೋ ಹಾಗೆ. ಮತ್ತೆ ಮಾತುಕತೆಯಲ್ಲೂ ಸಹ ಬಹಳ ಹುಷಾರಾಗಿರ್ಬೇಕು. ಮತ್ತೆ ಹಣಕಾಸಿನ ಇದ್ರಲ್ಲೂ ಸಹ ಬಹಳ ಹುಷಾರಾಗಿರ್ಬೇಕು. ಮತ್ತೆ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ನಿಮ್ಗೆ ಇದರ ಸಮಸ್ಯೆ ಸಹ ಬರಬಹುದು. ಸೊ ಈ ಸಮಯದಲ್ಲಿ ನೀವು ಇದರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ನಿಮಗೆ ಅಷ್ಟಾಗಿ ತೊಂದರೆಗಳು ಸಂಭವಿಸುತ್ತಿಲ್ಲ. ಬಟ್ ಆದ್ರೆ ನಿಮ್ಮ ಜಾತಕದಲ್ಲಿ
ಒಳ್ಳೆ ಮಹಾದಶೆ ಅಂತರ್ದಶೆ ಏನಾದ್ರು ನಡೀತಾ ಇದ್ರೆ ಈ ಸಮಸ್ಯೆಗಳು ಅಷ್ಟಾಗಿ ಕಂಡು ಬರೋದಿಲ್ಲ. ಅಲ್ಲೇನಾದ್ರು ಒಳ್ಳೆಯ ದಶೆ ಅಂತರ್ದಶೆಯಲ್ಲಿ ಯಾವುದೋ ಒಂದು ಕೆಟ್ಟ ಮಹಾದಶೆನೋ ಕೆಟ್ಟ ಅಂತರ್ದಶೆನೋ ನಡೀತಾ ಇದ್ರೆ ಅವಾಗ ಖಂಡಿತ ಈ ಒಂದು ಗ್ರಹಣದಿಂದ ನಿಮ್ಗೆ ಸಾಕಷ್ಟು ಅಡ್ಡ ಪರಿಣಾಮಗಳೇ ಅನುಭವಿಸ್ಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಸೊ ಇಷ್ಟು ಬಂದು ಸಿಂಹ ರಾಶಿಗೆ. ನಿಮ್ಗೆ ನಿಮ್ಮ ಪತ್ನಿಯ ಜೊತೆ ವಿರಸ ಆಗ್ಬೋದು, ಅದರ ಬಗ್ಗೆನೂ ಸಹ ಸಮಸ್ಯೆ ಇದೆ. ಎಸ್ಪೆಷಲಿ ಸಿಂಹ ರಾಶಿಯ ಯಾವುದೇ ಜಾತಕರು ಡಿವೋರ್ಸ್ಗೆ ಹಂತಕ್ಕೆ, ವಿಚ್ಛೇದನ ಹಂತಕ್ಕೆ ಏನಾದ್ರು ಹೋಗಿದ್ರೆ ಅವರಿಗೆ ಕಾನೂನು ರೀತಿಯ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರ್ಬೋದು. ಯಾಕಂದ್ರೆ ಅದು ಶನಿ ವಕ್ರಿ ಆಗಿರೋದ್ರಿಂದ ಅದು ಇದ್ದೇ ಇರುತ್ತೆ. 6, 7ನೇ ಮನೆ ಅಧಿಪತಿ, ಅದರಿಂದ ಅದರ ತೊಂದರೆ ಇದ್ದೇ ಇದೆ. ಸೊ ಈ ಸಮಯದಲ್ಲಿ ಅದು ಇನ್ನೂ ಉಲ್ಬಣವಾಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ನಿಮ್ಮ ರಾಶಿಯಲ್ಲೇ ಗ್ರಹಣ ಸಂಭವಿಸೋದ್ರಿಂದ ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕ್ಕೆ ಇದು ಬಹಳ ಪೆಟ್ಟು ಕೊಡುತ್ತೆ. ನೀವು ಧರ್ಮಿಷ್ಠರಾಗಿ, ನೀವು ಆಧ್ಯಾತ್ಮಿಕರಾಗಿದ್ರೆ ನಿಮಗೆ ಈ ಗ್ರಹಣದಿಂದ ಅಷ್ಟಾಗಿ ನಷ್ಟ ಅನುಭವಿಸ್ಬೇಕಾಗಿ ಬರೋದಿಲ್ಲ. ಆದ್ರೆ ನೀವು ಯಾಕಂದ್ರೆ ಕೇತು ಬಂದು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಇಟ್ ಮೇಕ್ಸ್ ಯು ಸ್ಪಿರಿಚುವಲ್. ಸೊ ನಿಮ್ಮ ಎಲ್ಲಾ ತರದ ಒಂದು ಬಾಂಧವ್ಯದಿಂದ ನೀವು ಡಿಟ್ಯಾಚ್ ಆಗೋಗೆ ಮಾಡ್ತಾನೆ. ಸೊ ನಿಮ್ಮ ರಾಶಿಯಾಧಿಪತಿನೂ ಅಲ್ಲೇ ಇರೋದ್ರಿಂದ ಬುಧ ಆದಷ್ಟು ಬೇಗ ಬಾಧಿತವಾಗುವಂತಹ ಗ್ರಹ. ಸೊ ಬುಧನ ಜೊತೆ ಒಂದು ಕ್ರೂರ ಗ್ರಹ ಕೂತ್ರುನು ಅಥವಾ ಬುಧನ ಯುತಿ ಯಾರು ಒಂದು ಕ್ರೂರ ಗ್ರಹ ಜೊತೆ ಆದ್ರೆ ಸಾಕು, ಬುಧ ಬಹಳ ವೇಗವಾಗಿ ಬಾಧಿತನಾಗ್ತಾನೆ. ಸೊ ಈ ಸಮಯದಲ್ಲೂ ಸಹ ಅವನದೇ ರಾಶಿಯಲ್ಲಿದ್ದು ಉಚ್ಚಸ್ಥನಾಗಿದ್ದು ಮೂಲ ತ್ರಿಕೋಣನಾಗಿದ್ದರೂ ಸಹ ಆತ ಬಾಧಿತನಾಗ್ತಾನೆ. ಯಾಕಂದ್ರೆ ಕೇತುವಿನ ಬಹಳ ಸಮೀಪದಲ್ಲಿ ಇರೋದ್ರಿಂದ. ಸೊ ಈ ಕೇತುವಿನ ಬಹಳ ಸಮೀಪ ಇರೋದ್ರಿಂದ ಸೊ ಈ ಕಾರಣದಿಂದಾಗಿ ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಅವರ ಪತಿ ಅಥವಾ ಪತ್ನಿಯ ಜೊತೆ ಸಮಸ್ಯೆಗಳು ಎದುರಾಗ್ಬೋದು. ಮತ್ತು ಅವರಿಗೆ ಅವರ ಕಾರ್ಯಕ್ಷೇತ್ರದಲ್ಲೂ ಸಹ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಕೂಡ ಆಗ್ಬೋದು. ಬಟ್ ಅವರು ಆದಷ್ಟು ಬಹಳ ತಾಳ್ಮೆಯಿಂದ ವರ್ತಿಸ್ಬೇಕು. ಗುರು ದೃಷ್ಟಿ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ಎಷ್ಟೋ ಕಷ್ಟಗಳು ಬಂದಿದ್ದು ಸಲೀಸಾಗಿ ಕರಗಿ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಹಾಗೂ ತುಂಬಾ ಎಚ್ಚರಿಕೆಯಿಂದ ನೀವು ವರ್ತಿಸಿದ್ರೆ ನಿಮ್ಗೆ ಅದು ಅಷ್ಟಾಗಿ ಸಮಸ್ಯೆ ಕೊಡಲ್ಲ. ಮತ್ತೆ ದ್ವಿತೀಯದಲ್ಲಿ ಶುಕ್ರರಿಂದ ಹಣಕಾಸಿಗೆ ಖಂಡಿತ ಉತ್ತಮವಾಗಿದೆ, ಅಷ್ಟೇನು ಸಮಸ್ಯೆ ಬರಲ್ಲ ನಿಮ್ಗೆ. ಬಟ್ ಆದ್ರೆ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಇರೋದ್ರಿಂದ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ. ಮುಂದಿನ ರಾಶಿ ಬಂದು ತುಲಾ ರಾಶಿ. ತುಲಾ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 12ರಲ್ಲಿ ಸಂಭವಿಸೋದ್ರಿಂದ ನಿಮಗೆ ಆಲ್ರೆಡಿ ಏನಾದ್ರು ಎಕ್ಸಿಸ್ಟಿಂಗ್ ಹೆಲ್ತ್ ಇಶ್ಯೂಸ್ ಇದ್ರೆ ಅಥವಾ ಯಾರು ತುಲಾ ರಾಶಿಯ ಜಾತಕರು ತುಂಬಾ ವಯಸ್ಸಾದವರಾಗಿ ಅವ್ರಿಗೆ ಆಲ್ರೆಡಿ ಈಗ್ಲೂ ಆಗ್ಲೂ ಅನ್ನುವಂತ ಸ್ಥಿತಿಲಿದ್ರೆ ಈ ಸಮಯದಲ್ಲಿ ಅದು ಸಂಭವಿಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅದೇ ಅವರ ದಶೆ ಅಂತರ್ದಶೆ ಕೂಡ ಇದನ್ನ ಸಪೋರ್ಟ್ ಮಾಡ್ಬೇಕು. ಅದು ಸಹ ಇದನ್ನ ಸೂಚಿಸಿದ್ರೆ ಮಾತ್ರ ಈ ಗ್ರಹಣದಿಂದ ಅದು ಸಂಭವಿಸಕ್ಕೆ ಸಾಧ್ಯ ಇದೆ. ಮತ್ತು ಈ ಸಮಯದಲ್ಲಿ 12ನೇ ಮನೆಯಲ್ಲಿ ಗ್ರಹಣ ಆಗ್ತಿಂದ ನಿಮಗೆ ಒಂದು ದೊಡ್ಡ ಬಿಲ್ ಬರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ಬಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಆಗಿ ನಿಮಗೆ ಸಾಲ ಮಾಡುವಂತ ಪರಿಸ್ಥಿತಿ ಸಹ ಬರ್ಬೋದು. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮಗೆ 8ರಲ್ಲಿ ಇರೋದ್ರಿಂದ ನಿಮ್ಗೆ ಅದು ವಿಪರೀತ ರಾಜಯೋಗ. ಸೊ ಹಂಗಾಗಿ ನಿಮ್ಗೆ ಲೋನ್ ಕೊಟ್ಟು ಹೇಗೋ ಬಚಾವ್ ಮಾಡಿಸ್ತಾನೆ ಗುರು. ಸೊ ಯಾಕಂದ್ರೆ ಗುರು ಆತರ ಫಲ ಕೊಡೋದು. ಸೊ 3ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿ ಅಥವಾ ಗುರು ನಿಮ್ಗೆ ಹೇಗೋ ಒಂದು ಪ್ರಯತ್ನದಿಂದ ಒಂದು ಬಚಾವ್ ಆಗುವಂತ ಒಂದು ಸಹಾಯವನ್ನು ಸಹ ಮಾಡ್ತಾನೆ. ಆದ್ರೆ ನೀವು ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕು. ಮತ್ತೆ ನಿಮ್ಮ ನಿದ್ರೆಯ ಒಂದು ಅದು ಕೊರತೆಯೂ ಸಹ ನಿಮ್ನ ತುಂಬಾ ಕಾಡುತ್ತೆ ಈ ಸಮಯದಲ್ಲಿ. ಸೊ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗೋದು ನಿಮ್ಗೆ ಈ ಸಮಯದಲ್ಲಿ ಕಷ್ಟ ಆಗುತ್ತೆ. ತುಲಾ ಬಂದ್ರೆ ತಕ್ಕಡಿ ಆದ್ರೂ ನಿಮ್ಗೆ ಈ ಸಮಯದಲ್ಲಿ ಸ್ವಲ್ಪ ಜೀವನವನ್ನ ಸರಿದೂಗಿಸೋದು ಬಹಳ ಕಷ್ಟ ಆಗೋದು. ಮತ್ತೆ ನೆನಪಿಡಿ, 10ನೇ ಮನೆ ಅಧಿಪತಿ ಚಂದ್ರ 12ರಲ್ಲಿರೋದ್ರಿಂದ ಸೊ ನೀವು ಕಾರ್ಯಕ್ಷೇತ್ರದಲ್ಲೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸ್ಬೇಕಾಗಿ ಬರುತ್ತೆ. ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಮತ್ತು ಈ ಗ್ರಹಣ ಬಂದು 5-11ರಲ್ಲಿ ಸಂಭವಿಸಿದೆ. 5-11 ಆಕ್ಸೆಸ್ಗೆ ಒಳಪಡೋದ್ರಿಂದ ಖಂಡಿತ ಇದೊಂಥರ ಬಂಪರ್ ಟೈಮ್ ಇದ್ದ ಹಾಗೆ ಅವ್ರಿಗೆ. ಬಟ್ ಒಂದೇ ಒಂದು ಅವರು ಗಮನ ಹರಿಸ್ಬೇಕಾಗಿರೋದು ಅಂದ್ರೆ ಸೈಬರ್ ಕ್ರೈಮ್ಸ್ ಬಗ್ಗೆ. ಸೊ ನಿಮ್ಮ ಹಣವನ್ನ ಯಾರು ನಿಮ್ಮನ್ನ ಮರೆಮಾಚಿ ದೋಚಿದೆ ಹಾಗೆ ಮತ್ತೆ ಬಹಳ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗುತ್ತೆ ಈ ಸಮಯದಲ್ಲಿ. ಸೊ ಈ ಸಮಯ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. 11ನೇ ಮನೆಯಲ್ಲಿ ಗ್ರಹಣ ಆಗೋದ್ರಿಂದ 11ನೇ ಮನೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಗ್ರಹಗಳಿದ್ರು ಆ ಒಳ್ಳೆಯ ಫಲಗಳನ್ನ ಕೊಡುತ್ತೆ. 11ನೇ ಒಂದು ಇಚ್ಛಾ ಪೂರ್ತಿ ಸ್ಥಾನ ಅಂತ. ಸೊ ಅಲ್ಲಿ ನಿಮ್ಗೆ ಗ್ರಹಣ ಆದ್ರೆ ನಿಮ್ಗೆ ಏನ್ ಇಚ್ಛೆ ಪಡ್ತೀರಾ ಅದಕ್ಕಿಂತ 10ರಷ್ಟು ಫಲಗಳು ಸಹ ಸಿಗ್ಬೋದು. ಯಾಕಂದ್ರೆ ರಾಹು ಕೇತು ಏನೇ ಫಲಗಳಿದ್ರು ಅದನ್ನ 10-20 ಪಟ್ಟು ಮಾಡೋದು ಜಾಸ್ತಿ. ಸೊ ಒಳ್ಳೆ ಮನೇಲಿ ಕೂತ್ರೆ ಅವ್ರು ಇನ್ನೂ ಒಳ್ಳೇದನ್ನ ನಿಮ್ಗೆ ಕೊಡ್ತಾರೆ.
ಕೆಟ್ಟ ಮನೇಲಿ ಕೂತ್ರೆ ಇನ್ನೂ ಕೆಟ್ಟದನ್ನ ಕೊಡ್ತಾರೆ. ಸೊ ಅಷ್ಟೇ ಅವ್ರ ಫಲಗಳು ಮಾಡೋದ್ರಿಂದ ಸೊ 11ನೇ ಮನೇಲಿ ಅವ್ರು ಇನ್ನೂ ಒಳ್ಳೆ ಫಲಗಳನ್ನ ಕೊಡ್ಬೇಕಾಗಿ ಬರುತ್ತೆ. ಸೊ ಖಂಡಿತ ನಿಮಗೆ ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಕ್ಕಿಂತ 10ರಷ್ಟು ಸಿಗುತ್ತೆ. ಸೊ ನಿಮ್ಗೆ ಅದ್ರ ಏನ್ ಸಮಸ್ಯೆ ಬರಲ್ಲ. ಬಟ್ ಅದು ಸೈಬರ್ ಕ್ರೈಮ್ ಇಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಬುಧ ಕೇತು ಕನೆಕ್ಷನ್ ಇದ್ದು ಕುಜನ ದೃಷ್ಟಿ ಇರೋದ್ರಿಂದ ಸೊ ಅದು ಸ್ವಲ್ಪ ಸೈಬರ್ ಕ್ರೈಮ್ಸ್ ಅನವಶ್ಯಕವಾಗಿ ಜಾಸ್ತಿ ಆಗೋದನ್ನ ಸಹ ನೀವು ಈ ಟೈಮಲ್ಲಿ ನೋಡ್ಬೋದು. ಹಾಗಾಗಿ ನೀವು ಅದರಿಂದ ಒಂಚೂರು ಎಚ್ಚರಿಕೆ ಇದ್ರೆ ಅದು ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಗುರುಬಲನೇ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ವಿಷಯದಲ್ಲೂ ತೊಂದರೆ ಇಲ್ಲ. ಶುಕ್ರ 12ನೇ ಮನೇಲಿದ್ದಾನೆ, ಅವರಿಗೆ ಎಲ್ಲಾ ತರದ ಭೋಗ ವಿಲಾಸಗಳು ಆರಾಮ್ ಎಲ್ಲ ಸಿಗುತ್ತೆ ಮನೆಯಲ್ಲಿ, ಯಾವುದೇ ತರದ ಸಮಸ್ಯೆ ಬರಲ್ಲ. ಸೊ ಇಷ್ಟು ಬಂದು ವೃಶ್ಚಿಕ ರಾಶಿಯವ್ರಿಗೆ. ಮುಂದೆ ವೃಶ್ಚಿಕ ರಾಶಿಯವ್ರಿಗೆ ಒಂದು 6ನೇ ಮನೆ ಅಧಿಪತಿ ಆದ ಮತ್ತೆ ನಿಮ್ಮ ರಾಶಿಯಾಧಿಪತಿ ಆದ ಕುಜನೇ ಅಷ್ಟಮದಲ್ಲಿರಿಂದ ನಿಮ್ಗೆ ಯಾವುದೇ ತರದ ಸಮಸ್ಯೆಗಳನ್ನ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಗುರುಬಲ ಇದೆ, ನಿಮ್ಮ ರಾಶಿಯಾಧಿಪತಿ ಆದ ಕುಜನ ಬಲನೂ ಇರೋದ್ರಿಂದ ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ನೆಕ್ಸ್ಟ್ ಬಂದು ಧನುರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ನಿಮ್ಮ ಗುರು ಬಂದು ಷಷ್ಠದಲ್ಲಿರೋದ್ರಿಂದ ಸ್ವಲ್ಪ ನೀವು ಆಗ್ಲೇ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಮತ್ತೆ ಈ ಗ್ರಹಣ ಬಂದು 10ನೇ ಮನೇಲಿದೆ, ನಿಮ್ಮ ರಾಶಿಯಾಧಿಪತಿ ನೋಡ್ತಾ ಇದ್ದೇನೆ. ಸೊ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದನ್ನ ಅಪ್ರಿಶಿಯೇಟ್ ಮಾಡುವಂತಹ ಮನಸ್ಥಿತಿನೇ ಯಾರಿಗೂ ಇರಲ್ಲ. ಸೊ ನೀವು ನಿಮ್ ಕಡೆನ ಎಷ್ಟು ಪ್ರಯತ್ನ ಪಟ್ಟು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀರಾ. ಬಟ್ ಆದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡೋದಾಗ್ಲಿ ಅಥವಾ ಅದನ್ನ ಒಂದು ಮೆಚ್ಚುಗೆ ವ್ಯಕ್ತಪಡಿಸೋದನ್ನ ಖಂಡಿತ ನಿಮ್ಗೆ ಯಾರು ಮಾಡಲ್ಲ. ಅದರಿಂದಾಗಿ ನಿಮ್ಗೆ ಬೇಸರ ವ್ಯಕ್ತವಾಗುತ್ತೆ. ಅದಕ್ಕಾಗಿ ನೀವು ಬೇಸರ ವ್ಯಕ್ತಪಡಿಸ್ತಾ ಇರ್ಬೋದು, ಆದ್ರೆ ಅದನ್ನು ಸಹ ಯಾರು ಕೇಳಲ್ಲ. ಸೊ ಹಾಗಾಗಿ ಗುರು ಎಲ್ಲಿವರೆಗೂ ಮಿಥುನ ರಾಶಿಯವರೆಗೂ ಬರ್ತಾರೆ ಅಲ್ಲಿವರೆಗೂ ಈ ಸಮಸ್ಯೆ ನಿಮ್ಗೆ ಇದ್ದೇ ಇರುತ್ತೆ. ಸೊ ನಿಮ್ಗೆ ಆ ರೆಕಗ್ನಿಷನ್ ಸಿಗಲ್ಲ ಅಂಡ್ ರಿವಾರ್ಡು ಸಹ ಸಿಗಲ್ಲ, ಅದು ಸಮಸ್ಯೆ ಇದೆ ಈಗ. ಆದ್ರೆ 10ನೇ ಮನೇಲಿ ಈಗ ಸದ್ಯಕ್ಕೆ ಗ್ರಹಣ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳಾಗ್ಬೋದು, ನಿಮಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗಿ ಬರ್ಬೋದು, ಮತ್ತೆ ಫ್ರಸ್ಟ್ರೇಟ್ ಆಗುವಂತದ್ದು ಅಥವಾ ಕಂಪ್ಲೀಟ್ಲಿ ಡಿಸಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ರಾಹು ಚತುರ್ಥದಲ್ಲಿದ್ದಾಗ ನಿಮಗೆ ಒಂದು ಡೊಮೆಸ್ಟಿಕ್ ಹ್ಯಾಪಿನೆಸ್ ಅಥವಾ ಒಂದು ಸಾಮಾನ್ಯವಾದ ಒಂದು ಸುಖ ಅಂತ ಹೇಳ್ತೀವಿ ಅದನ್ನು ಸಹ ಕೊಡಲ್ಲ. ಸೊ ನಿಮ್ಗೆ ಅಲ್ಲೂ ಸಮಸ್ಯೆ ಆಗ್ಬೋದು. ನಿಮ್ಮ ವೈವಾಹಿಕ ಜೀವನದಲ್ಲೂ ಸಹ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಪತಿ ಪತ್ನಿಯರ ಮಧ್ಯೆ ವಿರಸವಾಗ್ಬೋದು, ವೈಮನಸ್ಯಗಳು ಏರ್ಪಡ್ಬೋದು. ನೀವು ಆಯ್ತು ಹೇಗ್ ನಡೀತೋ ಹಾಗೆ ನಡೀಲಿ ಆತರ ಒಂದು ಬಿಟ್ಟು ಬಿಡುವಂತಹ ಒಂದು ಸಂದರ್ಭ ಸಹ ಬರ್ಬೋದು. ಸೊ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಧನುರಾಶಿಯವರು ಸ್ವಲ್ಪ ತಾಳ್ಮೆ ವಹಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಯಾವುದು ಅವರ ಪರವಾಗಿ ಆಗ್ತಿಲ್ಲ. ಸಪ್ತಮದಲ್ಲಿ ಕುಜ ಇರೋದ್ರಿಂದ ಇಟ್ ಮೈಟ್ ಇನ್ಸ್ಟಿಗೇಟ್ ದೆಮ್ ಆರ್ ಎಜಿಟೇಟ್ ದೆಮ್ ಕಿ ಏನೋ ಒಂದು ಮಾಡು ಅಥವಾ ಈ ತರ ಮಾಡು ಅಂತ ಅವ್ರಿಗೆ ಅನಿಸ್ಬೋದು. ಬಟ್ ಆದ್ರೆ ಆತರ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಮುಂದೆ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ 2-3 ತಿಂಗಳು ಅವರು ಸ್ವಲ್ಪ ಹುಷಾರಾಗಿದ್ದು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಗುರು ವಕ್ರಿ ಆಗ್ತಾನೆ, ನೆಕ್ಸ್ಟ್ ಆಮೇಲೆ ಕುಜ ವಕ್ರಿ ಆಗ್ತಾನೆ. ಸೊ ಅವಾಗ ಫಲಾನುಫಲಗಳು ಚೇಂಜ್ ಆಗೋದ್ರಿಂದ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಬೆಟರ್. ನೆಕ್ಸ್ಟ್ ಬಂದು ಮಕರ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 3-9 ಆಕ್ಸೆಸ್ ಅಲ್ಲಿ ಅಂದ್ರೆ ಮೇನ್ 9ನೇ ಆಕ್ಸೆಸ್ ಅಲ್ಲಿ ನಡೆಯೋದ್ರಿಂದ ಮಕರ ರಾಶಿಯ ತಂದೆ ಅಂದ್ರಿಗೆ ಇದು ಸ್ವಲ್ಪ ಸಮಸ್ಯೆ ಇದೆ. ಆದ್ರೆ ಇದು 9ನೇ ಮನೆಯಲ್ಲಿಂದ ಇದು ಭಾಗ್ಯ ವೃದ್ಧಿ ಆಗುವಂತಹ ಸಮಯ. ಸೊ ಅಚಾನಕ್ ಆಗಿ ನಿಮ್ಮ ಮಕ್ಕಳ ಭಾಗ್ಯ ವೃದ್ಧಿ ಆಗ್ಬೋದು, ಇಲ್ಲ ನಿಮ್ಮದೇ ಭಾಗ್ಯ ವೃದ್ಧಿ ಆಗ್ಬೋದು, ಅದು ಸಹ ಸಾಧ್ಯವಿದೆ. ಮತ್ತೆ ಇದೇ ಸಮಯದಲ್ಲಿ ನಿಮ್ಗೆ ಹಣಕಾಸಿನ ಒಂದು ಸೌಲಭ್ಯನೂ ಚೆನ್ನಾಗಿ ಸಿಗ್ಬೋದು. ಸೊ ಓವರ್ ಆಲ್ ನೋಡಕ್ ಹೋದ್ರೆ ಇದು ನಿಮ್ಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ಸಿಗುತ್ತೆ. ನಿಮ್ಗೆ ಸುಖವಾಗಿರ್ಲಿಕ್ಕೆ ನಿಮ್ಗೆ 7.5 ನಡೀತಾ ಇದೆ, ಲಾಸ್ಟ್ ಫೇಸ್ ಆಫ್ 7.5 ಇದ್ದೀರಾ ನೀವು. ಆದರೂ ಸಹ ಈ ಏಳರಾಟ ಶನಿಯಿಂದನೂ ನಿಮ್ಗೆ ಅಷ್ಟಾಗಿ ತೊಂದರೆಗಳು ಆಗಲ್ಲ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿನೇ ಶನಿ ಆದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಒಂದು ಸೆಟಲ್ ಮಾಡಿ ಒಂದು ಹಂತಕ್ಕೆ ತಂದು ಬಿಟ್ಟು ಹೊರಡ್ತಾ ಇದ್ದೇನೆ. ಸೊ ಹಾಗಾಗಿ ನಿಮ್ಗೆ ಎಲ್ಲಿಂದನೂ ನಿಮ್ಗೆ ಅಷ್ಟಾಗಿ ಸಮಸ್ಯೆಗಳು ಬರಲ್ಲ. ಇದು ಒಳ್ಳೆಯ ಒಂದು ಗೋಚರನೇ ಆಗಿದೆ. ಇದು ಗ್ರಹಣದಿಂದ ನಿಮ್ಗೆ ಅಷ್ಟಾಗಿ ಅಡ್ಡ ಪರಿಣಾಮಗಳು ಸಿಗೋಲ್ಲ. 10ನೇ ಮನೆ ಅಧಿಪತಿ ಶುಕ್ರ 10ನೇ ಮನೇಲಿ ಇರೋದ್ರಿಂದ ಹಾಗೂ 4ನೇ ಮನೆ ಅಧಿಪತಿ ಆದ ಕುಜ 6ನೇ ಮನೇಲಿರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಸೊ ತಾಯಿ ತಂದೆ ಇಬ್ಬರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು. ಮತ್ತೆ 10ನೇ ಮನೆ ಅಧಿಪತಿ ಶುಕ್ರ 10ನೇ ಮನೆಯಲ್ಲೇ ಇರೋದ್ರಿಂದ 5ನೇ ಮನೆ ಅಧಿಪತಿನೂ ಇರೋದ್ರಿಂದ ನಿಮ್ಮ ಮಕ್ಕಳು ಅವರ ಉದ್ಯೋಗದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ಲಿಕ್ಕೆ ಇದು ಒಳ್ಳೆ ಉತ್ತಮವಾದ ಸಮಯ. ಅಷ್ಟಲ್ಲದೆ ನಿಮಗೂ ಸಹ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಇದೆ. ಸೊ ಈ ಸಮಯದಲ್ಲಿ ನಿಮ್ಗೆ ಎಲ್ಲಾ ತರದ ಒಂದು ಸುಖ ಸೌಲಭ್ಯಗಳು ಸಹ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಬಂದು ಮಕರ ರಾಶಿಯವರಿಗೆ. ನೆಕ್ಸ್ಟ್ ಬಂದು ಕುಂಭರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ಏನೋ ಒಂದು ಸೂಕ್ಷ್ಮವಾದ ಸಂಬಂಧ ಇದೆಯೋ ಅದು ಇನ್ನೂ ಹದಗೆಡುವಂತಹ ಸಮಸ್ಯೆ ಆಗ್ಬೋದು.
ಅಥವಾ ನಿಮ್ಮ ಅತ್ತೆ ಮಾವ ಇರ್ತಾರೆ ಅವರಿಂದನೂ ಸಹ ನಿಮಗೆ ಸಮಸ್ಯೆಗಳು ಎದುರಾಗ್ಬೋದು. ನೀವು ಸ್ವಲ್ಪ ಆದಷ್ಟು ಜಾಗೃತೆಯಿಂದ ವಹಿಸ್ಬೇಕಾಗತ್ತೆ. ನಿಮಗೆ ನಿಮ್ಮ ತಾಯಿಯಿಂದ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ, ತಂದೆಯಿಂದ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಸೊ ಅದರಿಂದ ಯಾವುದೇ ಸಮಸ್ಯೆಗಳು ನಿಮಗೆ ಬರಲ್ಲ. ಅಂಡ್ ಈ ಸಮಯದಲ್ಲಿ ನಿಮಗೆ ಪಂಚಮದಲ್ಲೇ ಕುಜರಿಂದ ಒಂದು ಅಸೀಮವಾದ ಒಂದು ಧೈರ್ಯ ಇರುತ್ತೆ. ಯಾಕಂದ್ರೆ 3ನೇ ಮನೆ ಅಧಿಪತಿ ತನ್ನ ಮನೆಯಿಂದನೇ 3ನೇ ಮನೇಲಿ ಇರೋದ್ರಿಂದ 5ನೇ ಮನೇಲಿ ಇರೋದ್ರಿಂದ ಸೊ ಎಲ್ಲಿಂದ ಒಂದು ಧೈರ್ಯ, ಒಂದು ಹುಮ್ಮಸ್ಸಿರುತ್ತೆ. ಸೊ ಏನೇ ಆದ್ರೂ ಸರಿ ನಾನು ಸಾಧಿಸಿ ತೋರಿಸ್ತೀನಿ ಅನ್ನೋ ಒಂದು ಛಲ ಕೂಡ ನಿಮ್ಮಲ್ಲಿ ಈ ಸಮಯದಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಅಷ್ಟಾಗಿ ತೊಂದರೆಗಳು ಈ ಫ್ರಂಟ್ ಇಂದ ಬರಲ್ಲ. ಬಟ್ ಆದ್ರೆ ನೀವು ನಿಮ್ಮ ಪತಿಯ ಅಥವಾ ನಿಮ್ಮ ಪತ್ನಿಯ ಜೊತೆ ಅನ್ನೋ ಸಂಬಂಧವನ್ನ ಬಹಳ ಸೂಕ್ಷ್ಮವಾಗಿ ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ. ಹಾಗೂ ನಿಮ್ಮ ಅತ್ತೆ ಮಾವನ ಜೊತೆ ಮಾತ್ರ ಆದಷ್ಟು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿ ನೀವು ಸ್ವಲ್ಪ ನೋಡ್ಬೇಕಾಗತ್ತೆ. ಮತ್ತೆ ಯಾರಿಗಾದ್ರೂ ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗುವಂತಹ ಅವಕಾಶ ಇದ್ದು ಅವರು ಅದಕ್ಕಾಗಿ ಎದುರು ನೋಡ್ತಾ ಇದ್ರೆ ಈ ಸಮಯದಲ್ಲಿ ನಿಮಗೆ ಖಂಡಿತ ಸಿಗ್ಬಹುದು. ಸೊ ಇದು ಒಂದು ಕುಂಭರಾಶಿಯವರಿಗೆ. ನೆಕ್ಸ್ಟ್ ಮತ್ತು ಫೈನಲ್ ರಾಶಿ ಅಂದ್ರೆ ಮೀನರಾಶಿ. ಸೊ ಮೀನರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ಗ್ರಹಣ ಸಂಭವಿಸೋದು 7ನೇ ಮನೆಯಲ್ಲಿ. ಹಾಗಾಗಿ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ನಿಮಗೆ ಸಂಬಂಧದಲ್ಲಿ ಏರ್ಪೇರ್ ಆಗುವಂತ ಸಾಧ್ಯತೆ ಇದೆ. ಬಟ್ ಆದ್ರೆ ನಿಮ್ಮ ಅತ್ತೆ ಮಾವನ ಒಂದು ಸಪೋರ್ಟ್ ಇದೆಯಲ್ಲ ಅದು ಫಸ್ಟ್ ಕ್ಲಾಸ್ ಆಗಿದೆ. ಯಾಕಂದ್ರೆ ಅಷ್ಟಮಾಧಿಪತಿ ಶುಕ್ರ ಅಷ್ಟಮದಲ್ಲೇ ಇರೋದ್ರಿಂದ ನಿಮಗೆ ನಿಮ್ಮ ಅತ್ತೆ ಮಾವನ ಸಪೋರ್ಟ್ ಅಂದ್ರೆ ಹುಡುಗಿಯ ತಂದೆ ತಾಯಿ ಅಥವಾ ಹುಡುಗನ ತಂದೆ ತಾಯಿಯ ಫುಲ್ ಸಪೋರ್ಟ್ ನಿಮ್ಗೆ ಇರೋದ್ರಿಂದ ನಿಮ್ಮ ಪತಿಯ ಜೊತೆ ನಿಮ್ಗೆ ಅಷ್ಟಾಗಿ ಸಮಸ್ಯೆ ಬರೋದಿಲ್ಲ. ಅಥವಾ ಪತ್ನಿಯ ಜೊತೆ ಅಷ್ಟಾಗಿ ಸಮಸ್ಯೆ ಎಷ್ಟು ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಗುರುನೇ ತೃತೀಯದಲ್ಲಿದ್ದು ಅದನ್ನ ನೋಡ್ತಾ ಇರೋದ್ರಿಂದ ಸೊ ಯುಲ್ ಬಿ ಏಬಲ್ ಟು ಬ್ಯಾಲೆನ್ಸ್ ದೆಮ್ ವೆಲ್ ಈ ಸಮಯದಲ್ಲಿ. ಆದ್ರೂ ಸಹ ನಿಮ್ಮ ಪಬ್ಲಿಕ್ ಇಮೇಜ್ಗೆ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಸಮಸ್ಯೆ ಎದುರಾಗಿ ಬರ್ಬೋದು. ಯಾಕಂದ್ರೆ 6ನೇ ಮನೆ ಅಧಿಪತಿ ಆದ ಸೂರ್ಯ ನಿಮಗೆ ಸಮಸ್ಯೆ ಇದೆ. ಹಾಗೂ 10ನೇ ಮನೆ ಅಧಿಪತಿ ಗುರು 3ನೇ ಮನೆಯಲ್ಲಿದ್ದು ನೋಡೋದ್ರಿಂದ ಈ ಸಮಯದಲ್ಲಿ ನೀವು ಸ್ವಂತವಾಗಿ ಉದ್ಯೋಗ ಮಾಡುವಂತಹ ಕಡೆ ಸಹ ಯೋಚನೆ ಮಾಡಬಹುದು. ಸೊ ಇದು ಸಹ ಮೀನರಾಶಿಯರಿಗೆ ಈ ಸಮಯದಲ್ಲಿ ಸಾಧ್ಯತೆ ಇದೆ. ಅದೇ ರಾಹು ಜನ್ಮ ರಾಶಿಯಿಂದ ನಾನು ಹೀಗ್ ಮಾಡಿ ಹಾಗ್ ಮಾಡಿ ಹೇಗೇಗೋ ಆಗೋಗ್ತೀನಿ ಅನ್ನೋ ಕನಸನ್ನ ಖಂಡಿತ ಕಾಣ್ಬೇಡಿ. ಯಾಕಂದ್ರೆ ರಾಹು ಜನ್ಮದಲ್ಲಿದ್ದಾಗ ಅನ್ವಾಂಟೆಡ್ ಇಲ್ಯೂಷನ್ ಅಂದ್ರೆ ಅವರು ಕಲ್ಪನಾ ಲೋಕದಲ್ಲಿ ವಿಹರಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಅದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ನಾನು ಹೇಳ್ತೀನಿ. ಅದು ಬಿಟ್ರೆ ಚತುರ್ಥಾಧಿಪತಿ, ಪಂಚಮಾಧಿಪತಿ, ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಅದು ಒಂದು ಉತ್ತಮವಾದ ಒಂದು ಗೋಚರ ಅಂತಾನೆ ಹೇಳ್ತೀನಿ. ಬಟ್ ಏಬಲ್ ಟು ಮೇಂಟೈನ್ ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಒಂಚೂರು ಮೇಂಟೈನ್ ಮಾಡೋದನ್ನ ಕಲ್ತ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದೃಷ್ಟಿನೇ ಇರೋದ್ರಿಂದ ಅಷ್ಟಾಗಿ ನಿಮಗೆ ಸಮಸ್ಯೆ ಬರಬಾರದು. ಸೊ ನೀವೆಲ್ಲಾರು ಕುಜನ ದೃಷ್ಟಿನೂ ಇರೋದ್ರಿಂದ ನೀವೇನಾರು ಆತ್ರ ಪಟ್ರೆ ಆತ್ರಗಾರನ್ ಬುದ್ಧಿಮಟ್ಟ ಹಾಗೆ ಆಗತ್ತೆ. ಸೊ ಇಷ್ಟು ಬಂದು 12 ರಾಶಿಗಳ ಫಲಾನುಫಲಗಳು. ನಿಮ್ಮ ಏನಾದ್ರು ಫೀಡ್ಬ್ಯಾಕ್ ಅಥವಾ ಕಮೆಂಟ್ಸ್ ಇದೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಖಂಡಿತ ನೋಡ್ತೀನಿ. ಸೊ ಮುಂದಿನ ವಿಡಿಯೋವರೆಗೂ ನಮಸ್ಕಾರ.